ಇನ್ನ ನಿನ್ನೆ ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿ ಒಂದು ಮೆಸೇಜ್ ಅನ್ನು ನೀಡಿದ್ರು. ಇವತ್ತು ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಭೇಟಿಯನ್ನ ನೀಡಿದ್ದಾರೆ. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಏರ್ಬೇಸ್ನಲ್ಲಿ ಚರ್ಚೆಯನ್ನು ನಡೆಸಿರೋದು. ಆಪರೇಷನ್ ಸಿಂಧೂರದ ಬಗ್ಗೆ ಯೋಧರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಪಂಜಾಬ್ನ ಆಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ರು. ಆಧಂಪುರ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿದೀವಿ ಅಂತ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಹರಡಿಸಿತ್ತು. ಇದೆಲ್ಲವೂ ಶುದ್ಧ ಸುಳ್ಳು. ಪಾಕಿಸ್ತಾನ್ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರು ಅದೇ ಆಧಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟು ಆ S-400 ಅದೆಲ್ಲವರು ನೋಡುವಂತೆ ಹೇಳಿದ್ರು. ಜೊತೆಗೆ ಇವತ್ತು ನಾಗೇಶ್ ಕಪೂರ್, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸೇನೆಯ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಅವರು, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಭೇಟಿಯನ್ನು ನೀಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂತಸದ ಕ್ಷಣಗಳನ್ನು ಸೈನಿಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದು, ತದನಂತರ ಇನ್ನ ನಿನ್ನೆ ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿ ಒಂದು ಮೆಸೇಜ್ ಅನ್ನು ನೀಡಿದ್ರು. ಇವತ್ತು ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಭೇಟಿಯನ್ನ ನೀಡಿದ್ದಾರೆ. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಏರ್ಬೇಸ್ನಲ್ಲಿ ಚರ್ಚೆಯನ್ನು ನಡೆಸಿರೋದು. ಆಪರೇಷನ್ ಸಿಂಧೂರದ ಬಗ್ಗೆ ಯೋಧರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಪಂಜಾಬ್ನ ಆಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ರು. ಆಧಂಪುರ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿದೀವಿ ಅಂತ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಹರಡಿಸಿತ್ತು. ಇದೆಲ್ಲವೂ ಶುದ್ಧ ಸುಳ್ಳು. ಪಾಕಿಸ್ತಾನ್ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರು ಅದೇ ಆಧಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟು ಆ S-400 ಅದೆಲ್ಲವರು ನೋಡುವಂತೆ ಹೇಳಿದ್ರು. ಜೊತೆಗೆ ಇವತ್ತು ನಾಗೇಶ್ ಕಪೂರ್, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸೇನೆಯ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಅವರು, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಭೇಟಿಯನ್ನು ನೀಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂತಸದ ಕ್ಷಣಗಳನ್ನು ಸೈನಿಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದು, ತದನಂತರ ಈಗ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇನ್ನ ನಿನ್ನೆ ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿ ಒಂದು ಮೆಸೇಜ್ ಅನ್ನು ನೀಡಿದ್ರು. ಇವತ್ತು ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಭೇಟಿಯನ್ನ ನೀಡಿದ್ದಾರೆ. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಏರ್ಬೇಸ್ನಲ್ಲಿ ಚರ್ಚೆಯನ್ನು ನಡೆಸಿರೋದು. ಆಪರೇಷನ್ ಸಿಂಧೂರದ ಬಗ್ಗೆ ಯೋಧರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಪಂಜಾಬ್ನ ಆಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ರು. ಆಧಂಪುರ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿದೀವಿ ಅಂತ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಹರಡಿಸಿತ್ತು. ಇದೆಲ್ಲವೂ ಶುದ್ಧ ಸುಳ್ಳು. ಪಾಕಿಸ್ತಾನ್ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರು ಅದೇ ಆಧಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟು ಆ S-400 ಅದೆಲ್ಲವರು ನೋಡುವಂತೆ ಹೇಳಿದ್ರು. ಜೊತೆಗೆ ಇವತ್ತು ನಾಗೇಶ್ ಕಪೂರ್, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸೇನೆಯ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಅವರು, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಭೇಟಿಯನ್ನು ನೀಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂತಸದ ಕ್ಷಣಗಳನ್ನು ಸೈನಿಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಸೈನಿಕರ ಜೊತೆಗೆ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದು, ತದನಂತರ ಈಗ ನಾಗೇಶ್ ಕಪೂರ್ ಅವರು ಕೂಡ ಇನ್ನ ನಿನ್ನೆ ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿ ಒಂದು ಮೆಸೇಜ್ ಅನ್ನು ನೀಡಿದ್ರು. ಇವತ್ತು ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಭೇಟಿಯನ್ನ ನೀಡಿದ್ದಾರೆ. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಏರ್ಬೇಸ್ನಲ್ಲಿ ಚರ್ಚೆಯನ್ನು ನಡೆಸಿರೋದು. ಆಪರೇಷನ್ ಸಿಂಧೂರದ ಬಗ್ಗೆ ಯೋಧರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಪಂಜಾಬ್ನ ಆದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ರು. ಆದಂಪುರ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿದ್ದೀವಿ ಅಂತ ಪಾಕಿಸ್ತಾನ್ ಸುಳ್ಳು ಸುದ್ದಿಯನ್ನ ಹರಡಿಸಿತ್ತು. ಇದೆಲ್ಲವೂ ಶುದ್ಧ ಸುಳ್ಳು. ಪಾಕಿಸ್ತಾನ್ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರು ಅದೇ ಆದಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟು ಆ S-400 ಅದೆಲ್ಲವರು ನೋಡುವಂತೆ ಹೇಳಿದ್ರು. ಜೊತೆಗೆ ಇವತ್ತು ನಾಗೇಶ್ ಕಪೂರ್, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸೇನೆಯ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಅವರು, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಭೇಟಿಯನ್ನು ನೀಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂತಸದ ಕ್ಷಣಗಳನ್ನು ಸೈನಿಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದು, ತದನಂತರ ಇನ್ನ ನಿನ್ನೆ ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿ ಒಂದು ಮೆಸೇಜ್ ಅನ್ನು ನೀಡಿದ್ರು. ಇವತ್ತು ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಭೇಟಿಯನ್ನ ನೀಡಿದ್ದಾರೆ. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಏರ್ಬೇಸ್ನಲ್ಲಿ ಚರ್ಚೆಯನ್ನು ನಡೆಸಿರೋದು. ಆಪರೇಷನ್ ಸಿಂಧೂರದ ಬಗ್ಗೆ ಯೋಧರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಪಂಜಾಬ್ನ ಆದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ರು. ಆದಂಪುರ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿದ್ದೀವಿ ಅಂತ ಪಾಕಿಸ್ತಾನ್ ಸುಳ್ಳು ಸುದ್ದಿಯನ್ನ ಹರಡಿಸಿತ್ತು. ಇದೆಲ್ಲವೂ ಶುದ್ಧ ಸುಳ್ಳು. ಪಾಕಿಸ್ತಾನ್ ಸುಳ್ಳು ವಿಚಾರಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರು ಅದೇ ಆದಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟು ಆ S-400 ಅದೆಲ್ಲವರು ನೋಡುವಂತೆ ಹೇಳಿದ್ರು. ಜೊತೆಗೆ ಇವತ್ತು ನಾಗೇಶ್ ಕಪೂರ್, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಸೇನೆಯ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗುಜರಾತ್ನ ಏರ್ಬೇಸ್ಗೆ ನಾಗೇಶ್ ಕಪೂರ್ ಅವರು, ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಭೇಟಿಯನ್ನು ನೀಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂತಸದ ಕ್ಷಣಗಳನ್ನು ಸೈನಿಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದು, ತದನಂತರ ಈಗ ನಾಗೇಶ್ ಕಪೂರ್ ಅವರು ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು